ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶ್ರೀಹರಿ ಕುಲಕರ್ಣಿ. ಕನ್ನಡದ ಜನತೆಗೆ ಅರ್ಥಪೂರ್ಣ ಸಂಭಾಷಣೆಗಳನ್ನು ಪರಿಚಯಿಸಬೇಕು ಅಂತ ಮೂಲ ತತ್ವ ಎಂಬ ಪಾಡ್ಕಾಸ್ಟ್ನ ಶುರು ಮಾಡಿದ್ದೇನೆ. ಈ ಪಾಡ್ಕಾಸ್ಟ್ನ ಮುಖಾಂತರ ಎಂದೂ ಕೇಳದ ಕಥೆಗಳಿಂದ ಹಿಡಿದು ವೈಯಕ್ತಿಕ ಅಭಿವೃದ್ಧಿಯವರೆಗಿನ ವಿಷಯಗಳ ಬಗ್ಗೆ ಎಕ್ಸ್ಪರ್ಟ್ಗಳಿಂದ ಕಾಮನ್ ಮ್ಯಾನ್ನವರೆಗೆ ಸಂಭಾಷಣೆಗಳನ್ನು ಡಿಸ್ಟಿಲ್ ಮಾಡಿ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಇದು ಮೊದಲನೇ ಎಪಿಸೋಡ್, ಪರೀಕ್ಷೆಗಳ ಚಕ್ರವ್ಯೂಹದಲ್ಲಿ ಅಂತ. ಇಂದು ನಮ್ಮೊಂದಿಗೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ಸ್ ಇನ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಂನ ಮುಗಿಸಿ ಹಲವಾರು ನ್ಯೂಸ್ ಚಾನೆಲ್ಗಳಲ್ಲಿ ರಿಪೋರ್ಟರ್ ಆಗಿ ಹಾಗೆ 10 ಅವಾರ್ಡ್ ವಿನ್ನಿಂಗ್ ನ್ಯೂಸ್ ಪೇಪರ್ ಆರ್ಟಿಕಲ್ಗಳನ್ನು ಬರೆದಿರುವಂತಹ ಪ್ರಖ್ಯಾತ ಜರ್ನಲಿಸ್ಟ್ ಪ್ರಸಾದ್ ಹೆಗಡೆ ಅವರಿದ್ದಾರೆ. ಪರೀಕ್ಷೆಗಳನ್ನು ಹೇಗೆ ಎದುರಿಸಿ ಗೆಲ್ಲಬೇಕು ಅಂತ ಇವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಹಲವು ಮಜಲುಗಳಲ್ಲಿ ಮಾತನಾಡೋಣ. ಮುಖ್ಯವಾಗಿ ಫೆಬ್ರವರಿ ಮಾರ್ಚ್ ತಿಂಗಳು ಬಂತೆಂದ್ರೆ ಅದು ಅಕ್ಷರಶಃ ಪರೀಕ್ಷಾ ಕಾಲವೇ ಸರಿ. ಯಾಕೆಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಭವಿಷ್ಯಕ್ಕೆ ಅನುಕೂಲವಾಗುವಂತಹ ವಿಚಾರಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿಕೊಂಡಿರ್ತಾರೆ. ಮುಖ್ಯವಾಗಿ ತಾವು ಅಭ್ಯಸಿಸುತ್ತಿರುವಂತಹ ತರಗತಿಯಲ್ಲಿ ಒಂದು ವಿಶಿಷ್ಟ ಸಾಧನೆಯನ್ನ ಮಾಡಬೇಕು ಅನ್ನುವಂತಹ ಹಂಬಲದಲ್ಲಿ ವಿಶೇಷವಾದಂತಹ ತಯಾರಿಯನ್ನ ನಡೆಸುವಂತಹ ಸಮಯವೂ ಕೂಡ ಇದಾಗಿರ್ತದೆ. ಇದಕ್ಕೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳು ಅಂತಂದ್ರೆ ಮಕ್ಕಳ ಟೆನ್ಷನ್ ಅನ್ನ ಹೆಚ್ಚಿಸುವಂತಹ ತಿಂಗಳು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಈ 2 ತಿಂಗಳು ಎಲ್ಲಾ ಶಾಲಾ ಮಕ್ಕಳು ಪರೀಕ್ಷೆ ಬಗ್ಗೆ ಚಿಂತನೆಯಲ್ಲಿರ್ತಾರೆ. ಅದರ ಜೊತೆಗೆ ಮಕ್ಕಳು ಎಷ್ಟು ಚಿಂತನೆಯನ್ನ ನಡೆಸ್ತಾರೋ ಬಿಡ್ತಾರೋ, ಪಾಲಕರಿಗಂತೂ ಒಂದು ಕೈ ಹೆಚ್ಚು ಅನ್ನುವಂತಹ ಟೆನ್ಷನ್ ಇರ್ತದೆ. ತಮ್ಮ ಮಕ್ಕಳು ಯಾವ ರೀತಿ ಪರೀಕ್ಷೆಯನ್ನ ಬರೀತಾರೋ, ಅವರಿಗೆ ಎಷ್ಟು ಅಂಕ ಬರ್ತದೋ, ಅವ್ರು ಮುಂದೆ ಏನ್ ಮಾಡ್ತಾರೋ ಅನ್ನುವಂತಹ ಹಲವಾರು ವಿಚಾರಗಳು ಪಾಲಕರ ತಲೆಯಲ್ಲಿ ಓಡ್ತಾ ಇರುವಂತದ್ದನ್ನ ನಾವು ಗಮನಿಸಬಹುದು. ಇನ್ನೇನು ಪರೀಕ್ಷೆಯ ತಯಾರಿಯನ್ನ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಫೋಬಿಯಾ, ಎಕ್ಸಾಮ್ನ ಭಯ ಇದು ಕಾಡ್ತಾನೆ ಇರ್ತದೆ. ಪರೀಕ್ಷೆ ಅಂತಂದ್ರೆ ಭಯ ಪಡುವುದನ್ನ ಬಿಟ್ಟು ಅದೊಂದು ಆಟ ಅನ್ನುವಂಥ ಲೆಕ್ಕಾಚಾರದಲ್ಲಿ ತಿಳ್ಕೊಂಡ್ರೆ ಪರೀಕ್ಷೆಯನ್ನ ಸುಲಭವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗಬಹುದು. ಇನ್ನು ಪಾಲಕರು ಸಹ ಮಕ್ಕಳನ್ನ ಅಭಿಪ್ರೇರಣೆಗೊಳಿಸುವಂತಹ ಅಥವಾ ಮೋಟಿವೇಟ್ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಮಕ್ಕಳಲ್ಲಿ ಪಾಸಿಟಿವ್ನೆಸ್ ಅನ್ನ ತುಂಬಿ ಅವರಿಗೆ ಬೇಕಾಗಿರುವಂತಹ ಆತ್ಮಸ್ಥೈರ್ಯವನ್ನು ತುಂಬಬೇಕು. ವಿದ್ಯಾರ್ಥಿಗೊಂದು ಭರವಸೆ ಮೂಡ್ತದೆ. ಆ ಭರವಸೆ ಯಾವ ರೀತಿಯಲ್ಲಿ ಮೂಡ್ತದೆ ಅನ್ನುವಂಥದ್ದರ ಮೇಲೆ ಪರೀಕ್ಷೆಯ ತಯಾರಿ ನಡೀತದೆ. SSLC ಆಗಿರ್ಬೋದು, PUC ಆಗಿರ್ಬೋದು, ಅಥವಾ ಡಿಗ್ರಿ ಆಗಿರ್ಬೋದು, ಅಥವಾ ಸ್ನಾತಕೋತ್ತರ ಪರೀಕ್ಷೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಸಮಯದಲ್ಲಿ ಅಭ್ಯಾಸವನ್ನ ಮಾಡ್ತಾ ಇರ್ತಾರೆ. ಅದರಲ್ಲೂ ಮುಖ್ಯವಾಗಿ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಇದೊಂದು ಜೀವನದ ಬದಲಾವಣೆ ಆಗುವಂತಹ ಕಾಲಘಟ್ಟ ಆಗಿರುವುದರಿಂದ ಅವರು ವಿಶೇಷವಾಗಿ ಪರೀಕ್ಷೆಯ ಬಗ್ಗೆ ತಯಾರಿಯನ್ನ ನಡೆಸುವಂತದ್ದು ನಾವು ಕಾಣ್ತೇವೆ. ಇನ್ನು ಆತ್ಮಸ್ಥೈರ್ಯ ಅನ್ನುವಂತಹ ವಿಷಯ ಬಂದಾಗ ಪಾಲಕರು ನಾವು ನಿಮ್ ಜೊತೆಗಿದ್ದೇವೆ, ನೀವು ಯಾವುದನ್ನಕ್ಕೂ ಭಯ ಪಡುವಂತದ್ದು ಬೇಡ ಅನ್ನುವಂತಹ ಒಂದು ಅಚಲವಾದಂತಹ ಒಂದು ನಂಬಿಕೆಯನ್ನ ತುಂಬುವಂತ ಕೆಲಸವನ್ನ ಮಾಡಬೇಕು. ಈಗ ಫೆಬ್ರವರಿ ತಿಂಗಳಲ್ಲಿ ಏನು ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೀತದೋ ಆ ಪರೀಕ್ಷೆಯಲ್ಲಿಯೂ ಕೂಡ ಜೋರಾದಂತಹ ತಯಾರಿಯನ್ನ ವಿದ್ಯಾರ್ಥಿಗಳು ನಡೆಸ್ತಾನೆ ಇರ್ತಾರೆ. ಕೊನೆಯ ಪರೀಕ್ಷೆ, ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರತಿಶತ 90 ಮಾಡಬೇಕು, 95 ಮಾಡಬೇಕು, 98 ಮಾಡಬೇಕು, ಹೀಗೆ ಹಲವಾರು ರೀತಿಯಾದಂತಹ ಯೋಚನೆಗಳೊಂದಿಗೆ ವಿದ್ಯಾರ್ಥಿಗಳು ಇನ್ನಿಲ್ಲದ ಒಂದು ಕನಸನ್ನ ಹೊಂದಿರ್ತಾರೆ. ಆ ಕನಸಿಗೆ ತಕ್ಕದಾದಂತಹ ರೀತಿಯಲ್ಲಿ ಓದುವಂಥದ್ದು ಅಥವಾ ಅಭ್ಯಾಸವನ್ನು ನಡೆಸುವಂಥದ್ದು ಜೋರಾಗಿ ನಡೀತಾ ಇರ್ತದೆ. ಅಲ್ಲದೆ ಕಾಲೇಜು ವಿದ್ಯಾರ್ಥಿಗಳು ಆಗಿದ್ದಲ್ಲಿ, ಈಗ PUC ಸೆಕೆಂಡ್ ಇಯರ್ ದಲ್ಲಿ ಇದ್ದಾರೆ ಅನ್ನುವಂತಹ ವಿದ್ಯಾರ್ಥಿಗಳನ್ನ ನಾವು ಉದಾಹರಣೆಯಾಗಿಟ್ಕೊಂಡ್ರೆ, ಇಂಜಿನಿಯರಿಂಗ್ ಹೋಗ್ಬೇಕೋ, ಮೆಡಿಕಲ್ ಸೀಟ್ ಸಿಗ್ತದೋ, CET ನಾನು ಎಷ್ಟು ರ್ಯಾಂಕಿಂಗ್ ತಗೋಬೇಕು, JEE ನಲ್ಲಿ ಎಕ್ಸಾಮ್ ಅನ್ನು ಯಾವ ರೀತಿಯಾಗಿ ನಾವು ತಯಾರಿಯನ್ನು ನಡೆಸಬೇಕು, ಅಥವಾ ಬೋರ್ಡ್ ಎಕ್ಸಾಮ್ ಅನ್ನ ಯಾವ ರೀತಿ ಬರಿಬೇಕು ಅನ್ನುವಂತಹ ದೃಷ್ಟಿಕೋನದಲ್ಲಿ ಅವರು ಅಭ್ಯಾಸಕ್ಕೆ ಮುಂದಾಗಿರ್ತಾರೆ. ಅದೇ ರೀತಿಯಲ್ಲಿ ನಾವು ಕಾಮರ್ಸ್ ಅನ್ನ ವಿಚಾರ ಮಾಡಿದ್ರೆ, ನಾವು ಸೆಕೆಂಡ್ ಇಯರ್ ಮುಗಿದ ನಂತರ BCom ಮಾಡ್ಬೇಕೋ ಅಥವಾ BBA ಹೋಗ್ಬೇಕೋ, CS ಕಂಪನಿ ಸೆಕ್ರೆಟರಿ ಈ ತರಗತಿಗಳಿಗೆ ಹೋಗ್ಬೇಕು, ಈ ತರ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ತಯಾರಿಯನ್ನ ನಡೆಸುವಂತದ್ದು ಹೇಗೆ ಅನ್ನುವಂಥದ್ದನ್ನು ಕೂಡ ಅಂತಹ ವಿದ್ಯಾರ್ಥಿಗಳು ಆಲೋಚನೆಯನ್ನ ಮಾಡ್ತಾ ಇರ್ತಾರೆ. IAS, KS ಅಥವಾ ವಿಲೇಜ್ ಅಕೌಂಟೆಂಟು,
PDO, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳು, ಈ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ತಯಾರಿಯನ್ನ ನಡೆಸುವಂತಹ ಪ್ರಯತ್ನವನ್ನ ನಡೆಸ್ತಾ ಇರ್ತಾರೆ. ಅಥವಾ ಆ ನಡೆಸುವಂತಹ ಪ್ರಯತ್ನ ಯಾವ ರೀತಿ ಇರಬೇಕು ಅಂದ್ರೆ, ನಾವು ನಾವು ಅಂದ್ಕೊಂಡಿರುವಂತಹ ಗುರಿಯನ್ನ ಸಾಧಿಸ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮುಂದುವರಿಬೇಕು. ಮಾನಸಿಕವಾಗಿಯೂ ಕೂಡ ವಿದ್ಯಾರ್ಥಿಗಳು ಹಚ್ಕೊಂಡಿರ್ತಾರೆ. ಪರೀಕ್ಷೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಬರದೇ ಇದ್ದಲ್ಲಿ ಏನು ಅನಾಹುತಗಳನ್ನ ಮಾಡ್ಕೊಳ್ಳುವಂಥದ್ದು, ಈ ತರದ್ದೆಲ್ಲವುದೂ ಕೂಡ ನಮ್ಮ ಸುತ್ತ ಕಂಡು ಬರ್ತಾ ಇರ್ತದೆ. ಆದ್ರೆ ಆ ರೀತಿ ಮಾಡಿದ್ರೆ ಏನು ಸಾಧಿಸಿದಂತೆ ಆಗೋದಿಲ್ಲ. ಅದಕ್ಕೆ ಹಳೆ ಜನ ಹೇಳ್ತಾರೆ, ಅಥವಾ ಒಂದು ಗಾದೆ ಮಾತಿದೆ, ಈಸಬೇಕು ಇದ್ದು ಜಯಿಸಬೇಕು ಅನ್ನುವಂತಹ ಮಾತು ಕೂಡ ನಮ್ಮಲ್ಲಿ ಇದೆ. ಇದೆಲ್ಲದರ ನಡುವೆ ನಾವು ಪರೀಕ್ಷೆಯನ್ನ ಯಾವ ರೀತಿ ತಯಾರಿಯನ್ನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಆಲೋಚನೆಯನ್ನ ಮಾಡೋದಾದ್ರೆ, ಪರೀಕ್ಷೆ ಅಂತಂದ್ರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದಲ್ಲಿ ಅತ್ಯಂತ ಒಂದು ಪ್ರಮುಖವಾಗಿರುವಂತಹ ಹಂತ. ಇದನ್ನ ಆತ್ಮವಿಶ್ವಾಸದಿಂದ ಎದುರಿಸೋದಕ್ಕೆ ಬೇಕಾಗಿರುವಂತಹ ಯೋಜನೆಯನ್ನ, ತಯಾರಿಯನ್ನ ಮಾಡ್ಕೊಳ್ಳುವಂಥದ್ದು ಅತಿ ಮುಖ್ಯವಾಗಿರ್ತದೆ. ಪರೀಕ್ಷೆಯ ಭಯವನ್ನ ಹೋಗಲಾಡಿಸಿಕೊಂಡು ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ನೀಡಲು ನಾವು ಯಾವ ರೀತಿಯಾದಂತಹ ಮಾರ್ಗೋಪಾಯಗಳನ್ನ ಅನುಸರಿಸಬಹುದು ಅನ್ನುವಂಥದ್ದನ್ನ ನೋಡೋದಾದ್ರೆ, ಸೂಕ್ತವಾದಂತಹ ಒಂದು ತಯಾರಿ ಕೂಡ ಅತ್ಯಗತ್ಯವಾಗಿರುವಂತಹದ್ದು. ಮುಖ್ಯವಾಗಿ ನಿರ್ದಿಷ್ಟವಾಗಿರುವಂತಹ ಒಂದು ವೇಳಾಪಟ್ಟಿಯನ್ನ, ಸಿದ್ಧತೆಯನ್ನ ಮಾಡ್ಕೋಬೇಕು. ಅದಂದ್ರೆ ಶಾಲೆಗೆ ಸಂಬಂಧಪಟ್ಟಂತಹ ಅಥವಾ ಕಾಲೇಜಿಗೆ ಸಂಬಂಧಪಟ್ಟಂತಹ ವೇಳಾಪಟ್ಟಿ ಅಲ್ಲ. ದಿನಾಲು ಎಷ್ಟು ಗಂಟೆಗೆ ಏಳ್ಬೇಕು, ಆ ರೀತಿಯಲ್ಲಿ ಎದ್ದ ನಂತರದಲ್ಲಿ ಏನೇನ್ ಮಾಡ್ಬೇಕು, ಅಂದ್ರೆ ದಿನಚರಿ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನ ಪೂರಕವಾಗಿ ಒಂದು ನಿರ್ದಿಷ್ಟವಾಗಿರುವಂತಹ ಒಂದು ವೇಳಾಪಟ್ಟಿಯನ್ನ ನಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಅದಾದ ನಂತರ ಪ್ರತಿ ವಿಷಯಕ್ಕೆ ಅಗತ್ಯವಾಗಿರುವಂತಹ ಒಂದು ಸಮಯವನ್ನ ನೀಡಬೇಕು. ಉದಾಹರಣೆಗೆ ಕನ್ನಡ ಆದ್ರೆ ಎಷ್ಟು ತಾಸು ಓದ್ಬೇಕು ದಿನದಲ್ಲಿ, ಇಂಗ್ಲಿಷ್ ಎಷ್ಟು ತಾಸು, ಕೆಮಿಸ್ಟ್ರಿ ಎಷ್ಟು ತಾಸು, ಫಿಸಿಕ್ಸ್ ಎಷ್ಟು ತಾಸು, ಅಗತ್ಯವಾಗಿ ಆ ಸಮಯವನ್ನು ಮೀಸಲಿಡಬೇಕು. ಮತ್ತೆ ಅದರಲ್ಲಿ ಪ್ರಾಮಾಣಿಕವಾಗಿ ಆ ವಿಷಯವನ್ನ ಓದಬೇಕು. ನಮ್ಗೆ ಯಾವುದೇ ಅನುಮಾನಗಳು ಬಂದರೂ ಸಹಿತ ಅದನ್ನ ಹೋಗಲಾಡಿಸ್ಕೊಳ್ಳೋ ರೀತಿಯಲ್ಲಿ ನಾವು ಅದನ್ನ ಓದಬೇಕು, ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಬರವಣಿಗೆಯನ್ನ ಮಾಡಬೇಕು. ಒಟ್ಟಾರೆ ಅಭ್ಯಾಸವನ್ನ ಸರಿಯಾದ ರೀತಿಯಲ್ಲಿ ಮಾಡುವಂಥದ್ದು. ಇಂಪಾರ್ಟೆಂಟ್ ಚಾಪ್ಟರ್ಗಳು ಯಾವುದು ಅನ್ನುವಂಥದ್ದನ್ನ ನಾವು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟ ಆದ್ಯತೆಯನ್ನ ನೀಡಿ ಅದಕ್ಕೆ ತಯಾರಿನ ನಡೆಸುವಂಥದ್ದು. ಉದಾಹರಣೆಗೆ ನಾವು ಕಾಲೇಜುಗಳಲ್ಲೋ ಅಥವಾ ಹೈಸ್ಕೂಲ್ಗಳಲ್ಲೋ ಒಂದು ಬ್ಲೂ ಪ್ರಿಂಟ್ ಅನ್ನ ಕೊಡ್ತಾರೆ, ನೀಲನಕ್ಷೆಯನ್ನ ಕೊಡ್ತಾರೆ. ಆ ನೀಲನಕ್ಷೆಯಲ್ಲಿ ಯಾವ ಚಾಪ್ಟರ್ಗೆ, ಯಾವ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಎಷ್ಟು ಮಾರ್ಕ್ಸ್ ಇದು ಆ ಪಾಠದಲ್ಲಿ ಬರ್ತದೆ ಅನ್ನುವಂಥದ್ದನ್ನೆಲ್ಲವುದನ್ನು ಕೊಟ್ಟಿರ್ತಾರೆ. ಅದನ್ನ ಗಮನಿಸಿಕೊಂಡು ನಾವು ತಯಾರಿಯನ್ನ ಮಾಡಬೇಕು. ಮತ್ತೆ ದಿನನಿತ್ಯ ಓದುವಂತಹ ಅಭ್ಯಾಸವನ್ನ ಮಾಡಬೇಕು. ಇವತ್ತು ಕಲಿಸಿದ್ದನ್ನ ಅಥವಾ ಅಭ್ಯಾಸವನ್ನ ಕಾಲೇಜಲ್ಲೋ ಶಾಲೆಯಲ್ಲೋ ಏನ್ ಹೇಳ್ತಾರೋ ಅಂದಿನ ಅಭ್ಯಾಸವನ್ನ ಅವತ್ತೇ ಮಾಡುವಂತಹ ಒಂದು ಅಭ್ಯಾಸವನ್ನ ರೂಢಿಸಿಕೊಂಡ್ರೆ, ಒಂದು ಹವ್ಯಾಸವಾಗಿ ಅದು ಬೆಳೆದ್ರೆ ನಮ್ಗೆ ಅದು ಪರೀಕ್ಷೆಯಲ್ಲಿ ಹೆಚ್ಚಿನ ಲಾಭವನ್ನ ತಂದುಕೊಡುವಂತಹದ್ದು. ಇನ್ನು ಯಾವ ಪಠ್ಯಕ್ರಮ ಇದೆಯೋ ಆ ಪಠ್ಯಕ್ರಮದ ಬಗ್ಗೆ ಪೂರ್ಣ ಅರಿವನ್ನ ನಾವು ತಗೋಬೇಕು. ಅದು ಅತ್ಯಂತ ಮುಖ್ಯವಾಗಿರುವಂಥದ್ದು. ಅಂದ್ರೆ ಎಲ್ಲಾ ಅಧ್ಯಾಯಗಳನ್ನ ಒಂದು ಪಟ್ಟಿಯನ್ನ ಮಾಡ್ಕೋಬೇಕು. ಅದರಲ್ಲಿರುವಂತಹ ಮುಖ್ಯವಾಗಿರುವಂತಹ ವಿಷಯಗಳು ಯಾವುದು ಅಂತ ಹೇಳಿ ಗುರುತನ್ನ ಮಾಡಿಸ್ಕೋಬೇಕು. ಆಮೇಲೆ ಇತ್ತೀಚಿನ ವರ್ಷಗಳದ್ದು ಒಂದು 3-4-5 ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ಅವಲೋಕಿಸಿ ಅದನ್ನ ಬಿಡಿಸಿ ಅದರ ತಯಾರಿಯನ್ನ ಮಾಡುವಂತದ್ದು ಕೂಡ ನಮ್ಮ ಫಲಿತಾಂಶದ ಮೇಲೆ ಅತ್ಯಂತ ಹೆಚ್ಚಿನ ಪರಿಣಾಮವನ್ನ ಬೀರುವಂತದ್ದು. ಮತ್ತೆ ವಿಷಯವನ್ನು ಗುಂಪುಗಳಾಗಿ ಕೂಡ ವಿಂಗಡಿಸ್ಕೋಬೇಕು. ಕನ್ನಡ ಅಂದ್ರೆ ಲ್ಯಾಂಗ್ವೇಜ್ ಅಂತ ಒಂದು ಮಾಡಿದ್ರೆ, ಮತ್ತೆ ಇನ್ನೊಂದು ಕೋ ಸಬ್ಜೆಕ್ಟ್ ಅನ್ನುವಂಥದ್ದನ್ನು ಕೂಡ ನಾವು ಗುಂಪುಗಳಾಗಿ ವಿಂಗಡಣೆಯನ್ನ ಮಾಡಿಕೊಂಡು ಅದರಲ್ಲಿ ಹೆಚ್ಚಿನ ಶ್ರಮವನ್ನ ಹಾಕಿ ಓದುವಂಥದ್ದು, ಅಭ್ಯಾಸವನ್ನ ಮಾಡುವಂಥದ್ದನ್ನ ಮಾಡಬೇಕು. ಇನ್ನು ಓದುವ ತಂತ್ರಗಳು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ನೋಡಿದ್ರೆ, ನಾವು ಪದೇ ಪದೇ ಓದುವಂಥದ್ದನ್ನು ಕೂಡ ಮಾಡ್ಕೋಬೇಕು. ಆಮೇಲೆ ಅರ್ಥ ಮಾಡ್ಕೊಂಡು ಓದುವಂಥದ್ದು ಅದು ತುಂಬಾ ಇಂಪಾರ್ಟೆಂಟ್. ಯಾವುದು ಒಂದು ವಿಷಯದ ಒಂದು ಅಧ್ಯಾಯದಲ್ಲಿ ಇರುವಂತಹ ನೋಟ್ಸ್ ಅನ್ನ ನಾವು ಗಮನಿಸಿದರೆ ಅದರಲ್ಲಿ ಮುಖ್ಯವಾಗಿರುವಂತಹ ಅಂಶಗಳು ಯಾವುದು ಅದನ್ನ ನಾವು ಬೇರೆಯದ್ದೇ ಒಂದು ನೋಟ್ ಬುಕ್ ನಲ್ಲಿ ಅದನ್ನ ಬರೆದು ಅದನ್ನ ಅಭ್ಯಾಸ ಮಾಡಿಕೊಳ್ಳುವಂಥದ್ದು. ಮತ್ತೆ ಶಾರ್ಟ್ ಆಗಿ ಇರುವಂತದ್ದು, ಅತ್ಯಂತ ಚಿಕ್ಕದಾಗಿರುವಂತಹ ಅಥವಾ ನಮ್ಗೆ ಅರ್ಥ ಆಗುವಂತದ್ದು ರೀತಿಯಲ್ಲಿ ಒಂದು ನೋಟ್ಸ್ ಅನ್ನ ಮಾಡಿಕೊಂಡು ಓದ್ಬೇಕು. ಪ್ರಾಯೋಗಿಕ ಉದಾಹರಣೆಗಳೊಂದಿಗೆ, ಅಂದ್ರೆ ರಿಲೆವೆಂಟ್ ಈಗ ನಡೀತಾ ಇರುವಂತಹ ಸಂದರ್ಭವನ್ನ ತಂದ್ಕೊಂಡು ಅದಕ್ಕೆ ಅತ್ಯಂತ ಸೂಕ್ತವಾಗಿ ಹೊಂದಾಣಿಕೆಯನ್ನ ಮಾಡಿಕೊಂಡು ಮಾಡುವಂತಹ ಏನು ಓದುವಂತಹ ಕ್ರಮ ಇದೆಯಲ್ಲ ಅದು ಸರಿಯಾದ ತಂತ್ರ ಆಗಿರ್ತದೆ. ರಿವಿಷನ್ ಮಾಡುವಂಥದ್ದು, ಪುನರ್ವೀಕ್ಷಣೆಯನ್ನ ಮಾಡುವಂಥದ್ದು ಅಥವಾ ರಿವಿಷನ್ ಮಾಡಿಕೊಂಡು ಅದನ್ನ ಪದೇ ಪದೇ ನಾವು ಓದುವಂತಹ ಕ್ರಮವನ್ನ ತಗೊಬಂದ್ರೆ ದಿನನಿತ್ಯ ಓದಿದ ವಿಷಯವನ್ನ ಪುನಃ ಓದಬೇಕು. ಪ್ರಮುಖ ಅಂಶವನ್ನ ಬರೆಯುವಂತಹದ್ದು. ಜೊತೆಗೆ ನಿಮ್ಗೆ ಸಾಧ್ಯ ಆದ್ರೆ ನಿಮ್ಮದೇ ಆಸುಪಾಸಿನಲ್ಲಿ ಇರುವಂತವ್ರು ಇದ್ರೆ ಅವರ ಜೊತೆ ಪರಸ್ಪರ ಚರ್ಚೆ ನಡೆಸಬೇಕು. ಅಂದ್ರೆ
ಒಂದು ತರಗತಿಯಲ್ಲಿರುವಂತಹ ಏನು ಫ್ರೆಂಡ್ಸ್ ಇರ್ತಾರೋ ಆ ಫ್ರೆಂಡ್ಸ್ ಗಳ ಜೊತೆಗೆ ನಿಮ್ಮ ಚರ್ಚೆಯನ್ನು ಕೂಡ ನಡೆಸಬೇಕು. ನನ್ಗೆ ಇದು ಅರ್ಥ ಆಯ್ತು, ಇದು ಅರ್ಥ ಆಗ್ಲಿಲ್ಲ, ನಿನಗೆ ಇದು ಅರ್ಥ ಆಯ್ತಾ, ನಿನಗೆ ಅರ್ಥ ಆಗಿದ್ದನ್ನ ನನಗೆ ಹೇಳು. ಆ ತರ ಒಂದು ಚರ್ಚೆಯನ್ನು ನಡೆಸುವಂತದ್ದು ಒಳ್ಳೆ ಕ್ರಮ ಆಗಿರ್ತದೆ. ಮತ್ತೆ ಒಂದು ಟೇಬಲ್ ಅನ್ನ ಹಾಕೊಂಡು, ಚಾರ್ಟ್ ಅನ್ನ ಹಾಕೊಂಡು, ಡಯಾಗ್ರಾಮ್ ಗಳನ್ನ ಅಂದ್ರೆ ಚಿತ್ರದ ಮೂಲಕ ಕೂಡ ಅಭ್ಯಾಸ ಮಾಡುವಂತದ್ದು, ಓದುವಂತ ಕ್ರಮ ಇದೆಯಲ್ಲ, ಅದು ಕೂಡ ಹೆಚ್ಚಿನ ಲಾಭವನ್ನ ತಂದ್ಕೊಡ್ತದೆ. ಇನ್ನು ಪರೀಕ್ಷೆ ಬಂತಂದ್ರೆ ನಮ್ಗೆ ಏನೋ ಒಂದು ಒತ್ತಡ ಇರ್ತದೆ, ಮಾನಸಿಕವಾಗಿ ಒತ್ತಡ ಇರುವಂತದ್ದು. ಅದನ್ನ ನಾವು ಹೋಗ್ಲಾಡಿಸ್ಕೊಳ್ಳೋ ರೀತಿಯಲ್ಲಿ ಯಾವ ರೀತಿಯಾದಂತ ಕ್ರಮವನ್ನ ಅನುಸರಿಸಬೇಕು ಅನ್ನುವಂಥದ್ದನ್ನ ನೋಡೋದಾದ್ರೆ, ಯೋಗ ಮತ್ತು ಧ್ಯಾನವನ್ನ ಮಾಡುವಂತದ್ದು ಪ್ರತಿನಿತ್ಯ ಒಂದು ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಧ್ಯಾನವನ್ನು, ಯೋಗವನ್ನ ಮಾಡಿದ್ರೆ ನಿಮ್ಮ ಮಾನಸಿಕವಾಗಿರುವಂತಹ ಒತ್ತಡವನ್ನ ನಿವಾರಣೆಯನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ನಿದ್ದೆ ಬಿಟ್ಟು ಓದುವಂತದ್ದು ಎಲ್ಲವೂ ಕೂಡ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಯನ್ನ ಉಂಟು ಮಾಡ್ತದೆ. ಬೆಳಗಿನ ಜಾವ 4 ಗಂಟೆವರೆಗೆ ಓದಿದ್ದೇನೆ, 3 ಗಂಟೆವರೆಗೆ ಓದಿದ್ದೇನೆ, 5 ಗಂಟೆವರೆಗೆ ಓದಿದೆ, ನಾನು ಬೆಳಗ್ಗೆ ಎದ್ದುಕೊಂಡು ಮತ್ತೆ ಓದ್ತೇನೆ ಅಲ್ಲ. ನೀವು ದಿನನಿತ್ಯ ಓದುವಂತಹ ವೇಳಾಪಟ್ಟಿಯಲ್ಲಿ 11 ಗಂಟೆಯವರೆಗೂ 12 ಗಂಟೆವರೆಗೂ ಇಟ್ಟುಕೊಂಡ್ರೆ ಕನಿಷ್ಠ ಪಕ್ಷ 6 ರಿಂದ 8 ತಾಸು ನಿದ್ದೆಯನ್ನ ಮಾಡ್ಲೇಬೇಕು. ಆ ನಿದ್ದೆಗೂ ಕೂಡ ಸಮಯವನ್ನ ಮೀಸಲಿಡಬೇಕು. ಜೊತೆಗೆ ವಿಶ್ರಾಂತಿಯನ್ನು ಕೂಡ ತೆಗೆದುಕೊಳ್ಳುವಂತಹದ್ದು ಕೂಡ ನಮ್ಮ ಒತ್ತಡವನ್ನ ನಿವಾರಣೆಯನ್ನು ಮಾಡ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡ್ತದೆ. ಆರೋಗ್ಯಕರವಾಗಿರುವಂತಹ ಆಹಾರವನ್ನ ಸೇವಿಸುವಂತದ್ದು. ಪರೀಕ್ಷೆ ಬಂದಂತ ಸಂದರ್ಭದಲ್ಲಿ ನಾವು ಎಣ್ಣೆ ಪದಾರ್ಥಗಳು ಅಥವಾ ಕೂಲ್ ಡ್ರಿಂಕ್ಸ್ಗಳು ಈ ತರದನ್ನ ಕುಡಿಯುವಂತದ್ದು, ತಿನ್ನುವಂತದ್ದನ್ನ ಮಾಡಿದ್ರೆ ನಮ್ಮ ಹೆಲ್ತ್ ಮೇಲೆ ತುಂಬಾ ಪರಿಣಾಮವನ್ನು ಬೀರ್ತದೆ. ಪರೀಕ್ಷೆ ಬಂದಂತ ಸಂದರ್ಭದಲ್ಲಿ ಕೆಮ್ಮು, ಜ್ವರ ಇನ್ನಿತರ ಕಾಯಿಲೆಗಳು ಬರುವಂತ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಆರೋಗ್ಯಕರವಾಗಿರುವಂತ ಆಹಾರವನ್ನ ಸೇವಿಸಬೇಕು. ಮನೆಯಲ್ಲೇ ಮಾಡಿದಂತ ತಿಂಡಿಯನ್ನ ತಿನ್ನುವಂತದ್ದು, ಊಟವನ್ನು ಮಾಡುವಂತದ್ದು, ಆದಷ್ಟು ಕುರುಕಲು ತಿಂಡಿಯನ್ನ ದೂರ ಇಡುವಂತದ್ದು, ಹೆಚ್ಚು ನೀವು ಖುಷಿಯಿಂದ ಇರುವಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಮತ್ತು ಆರೋಗ್ಯ ಯಾವ ರೀತಿಯಲ್ಲಿ ನಮ್ಮ ಉತ್ತಮವಾಗಿರ್ತದೋ ಆ ರೀತಿಯಲ್ಲಿ ಕೂಡ ನಮ್ಮ ಮನಸ್ಸು ಕೂಡ ಅಷ್ಟೇ ಪ್ರಬಲವಾಗಿ ಇರ್ತದೆ. ದಿನನಿತ್ಯ ವ್ಯಾಯಾಮವನ್ನು ಮಾಡುವಂತದ್ದು, ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವನೆ ಮಾಡುವಂತದ್ದು, ಈಗ ಹೇಳಿದಾಗಲೇ ನಿಯಮಿತವಾಗಿ ನಿದ್ದೆಯನ್ನ ಮಾಡುವಂತದ್ದು ಕೂಡ ನಮ್ಮ ಆರೋಗ್ಯಕರವಾಗಿರುವಂತಹ ಜೀವನ ಶೈಲಿಯ ಒಂದು ಕ್ರಮವಾಗಿ ಬೆಳೀತದೆ. ಅದರಿಂದನೂ ಕೂಡ ನಮ್ಮ ಪರೀಕ್ಷೆಯನ್ನ ಅತ್ಯಂತ ವಿಶ್ವಾಸದಿಂದ ಎದುರಿಸೋಲಿಕ್ಕೆ ನಮಗೆ ಸಹಾಯವನ್ನ ಮಾಡ್ತದೆ. ಇನ್ನು ಪರೀಕ್ಷೆಯ ದಿನದ ತಯಾರಿಯನ್ನ ನಾವು ಗಮನಿಸೋದಾದ್ರೆ, ಪರೀಕ್ಷೆಯ ದಿನದ ಮುಂಚೆ ಎಲ್ಲಾ ದಾಖಲೆಗಳನ್ನ ನಾವು ಸಿದ್ಧಪಡಿಸ್ಕೋಬೇಕು. ಅಂದ್ರೆ ಪರೀಕ್ಷಾ ಕೇಂದ್ರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಪರಿಕರಗಳು, ಮಟೀರಿಯಲ್ಗಳು ನಮಗೆ ಬೇಕು, ಹಾಲ್ ಟಿಕೆಟ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಸ್ಕೇಲ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಈ ತರ ಯಾವ ಪರಿಕರಗಳು ನಮಗೆ ಬೇಕು, ಅಗತ್ಯ ಇದೆಯೋ ಅದನ್ನೆಲ್ಲವುದನ್ನು ಕೂಡ ಮುಂಚಿನ ದಿನವೇ ನಾವು ಸಿದ್ಧತೆಯನ್ನ ಮಾಡಿಕೊಂಡು ಬ್ಯಾಗ್ ನಲ್ಲಿ ಹಾಕೊಂಡು ತಯಾರಿಯನ್ನ ಮಾಡಿಟ್ಕೋಬೇಕು. ಮತ್ತೆ ಪರೀಕ್ಷಾ ಕೇಂದ್ರಕ್ಕೆ ಒಂದು 9 ಗಂಟೆ ಪರೀಕ್ಷೆ ಇದೆ ಅಂದ್ರೆ ಕನಿಷ್ಠ ನಾವು ಅರ್ಧ ಗಂಟೆ ಮುಂಚೆ ಅಂದ್ರೆ 8:30ಗೆ ನಾವು ಅಲ್ಲಿ ಇರ್ಬೇಕು. ಅಂದ್ರೆ ಯಾವ ಪರೀಕ್ಷೆ ಸಮಯ ಇರ್ತದೋ ಅದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಾವು ಪರೀಕ್ಷಾ ಕೇಂದ್ರಕ್ಕೆ ತಲುಪಿದ್ರೆ ಕೂಡ ನಮ್ಗೆ ಅದು ಹೆಚ್ಚಿನ ನಿರಾಳವನ್ನ ಕೊಡ್ತದೆ. ಮತ್ತೆ ಯಾವುದೇ ಒತ್ತಡ ಇಲ್ಲದೆ ಶಾಂತ ಮನಸ್ಥಿತಿಯಲ್ಲಿ ನಾವು ಪರೀಕ್ಷೆಯನ್ನ ಬರಲಿಕ್ಕೆ ಕೊಠಡಿಗೆ ತೆರಳಬೇಕು. ಯಾವುದೇ ಗೊಂದಲಗಳು ತಲೆಯಲ್ಲಿ ಇಟ್ಟುಕೊಳ್ಳದೆ ನಾವು ಉತ್ತರವನ್ನ ಬರೀಬೇಕು. ಯಾವುದು ಸುಲಭ ಪ್ರಶ್ನೆ ಅಂತ ಹೇಳಿ ಅನಿಸ್ತದೋ ಆ ಪ್ರಶ್ನೆಗಳಿಗೆ ಮೊದಲು ಉತ್ತರವನ್ನ ನೀಡುವಂತಹ ಕೆಲಸವನ್ನ ನಾವು ಮಾಡಬೇಕು. ಇನ್ನು ನಾವು ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನ ಬೆಳೆಸ್ಕೊಳ್ಳೋ ವಿಚಾರವಾಗಿ ನೋಡೋದಾದ್ರೆ, ಪರೀಕ್ಷೆಯಲ್ಲಿ ನಾವು ಯಶಸ್ಸನ್ನ ಕಾಣಬೇಕು ಅಂತಂದ್ರೆ ಆತ್ಮವಿಶ್ವಾಸ ಬಹಳ ಮುಖ್ಯವಾಗಿರ್ತದೆ. ಪರೀಕ್ಷೆಯನ್ನ ನಾನು ಸುಲಭವಾಗಿ ಎದುರಿಸ್ತೇನೆ ಅನ್ನುವಂತಹ ಒಂದು ನಂಬಿಕೆಯನ್ನ ನಾವು ಇಟ್ಕೋಬೇಕು. ಮೊದಲು ಇದಾಗಿರ್ಬೇಕು. ನಮ್ಮ ಮೇಲೆ ನಾವು ನಂಬಿಕೆಯನ್ನು ಇಟ್ಕೊಳ್ಳುವಂತದ್ದು ನಮ್ಮ ಅರ್ಧ ಯಶಸ್ಸನ್ನ ತಂದುಕೊಡ್ತದೆ. ಐ ಕ್ಯಾನ್ ಡೂ ಇಟ್ ಅನ್ನುವಂಥದ್ದು ಕೂಡ ನಮ್ಗೆ ಹೆಚ್ಚಿನ ಒಂದು ಭರವಸೆಯನ್ನ ಕೊಡ್ತದೆ, ಒಂದು ನಂಬಿಕೆಯನ್ನು ಕೊಡ್ತದೆ. ನಮ್ಮ ಮೇಲೆ ನಾವು ಇಟ್ಕೊಳ್ಳುವಂತ ನಂಬಿಕೆ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸೋದಕ್ಕೆ ಸಹಾಯವನ್ನ ಮಾಡ್ತದೆ. ಇನ್ನು ಕಷ್ಟ ಅನ್ನುವಂತಹ ಪ್ರಶ್ನೆಗಳು ಎದುರಾದ್ರೂ ಸಹಿತ ಅತ್ಯಂತ ಶಾಂತವಾಗಿ ಉತ್ತರಿಸಬೇಕು. ಯಾವುದೇ ಗೊಂದಲಗಳಿಗೆ ಒಳಗಾಗಬಾರ್ದು. ಜೊತೆಗೆ ನಾವು ಯಾವ ವಿಷಯವನ್ನ ಓದಿದೆವೋ ಆ ವಿಷಯದ ಮೇಲೂ ಕೂಡ ಒಂದು ನಂಬಿಕೆಯನ್ನ ಇಟ್ಕೊಂಡು ಬರೆಯುವಂತಹ ಕೆಲಸವನ್ನ ನಾವು ಮಾಡಿದ್ರೆ ನಾವು ಪರೀಕ್ಷೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನ ಎದುರಿಸೋದಕ್ಕೆ ಸಾಧ್ಯ ಆಗ್ತದೆ. ಒಂದು ಪರೀಕ್ಷೆ ಅಂತಂದ್ರೆ ಒಂದು ತಪಸ್ಸು ಇದು ಅನ್ನುವಂತಹ ರೀತಿಯಲ್ಲಿ ನಾವು ತೆಗೆದುಕೊಳ್ಬೇಕು. ಆ ಕಡೆ ಈ ಕಡೆ ಯಾವುದೇ ರೀತಿಯಾದಂತಹ ಚೇಷ್ಟೆಗಳನ್ನ ಮಾಡಿಕೊಂಡು ಆಟ ಆಡ್ಕೊಂಡು ಇರುವಂತದ್ದಲ್ಲ. ಪರೀಕ್ಷೆಯನ್ನು ಒಂದು ತಪಸ್ಸು ಅನ್ನುವಂತಹ ರೀತಿಯಲ್ಲಿ ಮಾಡಿದ್ರೆ ನಮ್ಗೆ ಹೆಚ್ಚಿನ ಯಶಸ್ಸು ಕೂಡ ಸಿಗುವಂತದ್ದು. ಮತ್ತು ಮನೆ ಮತ್ತೆ ಇನ್ನಿತರ ಯಾವುದೇ ವಿಚಾರಗಳನ್ನ ಪರೀಕ್ಷೆ ಮುಗಿಯುವವರೆಗೂ ಕೂಡ ನಾವು ಹತ್ರದಲ್ಲೂ ತಗೋಬಾರ್ದು, ಅದನ್ನ ದೂರ ಇಡಬೇಕು. ಮತ್ತೆ ನಮ್ಗೆ ಯಾವ ರೀತಿಯಾದಂತಹ ವಾತಾವರಣದಲ್ಲಿ ನಾವು ಓದಿದ್ರೆ ಹೆಚ್ಚು ಅರ್ಥ ಆಗ್ತದೆ ಅಥವಾ ನಮ್ಮ ತಲೆಯಲ್ಲಿ ಹೆಚ್ಚಾಗಿ ಕೂರ್ತದೆ ಅನ್ನುವಂಥದ್ದನ್ನ ಗಮನಿಸ್ಕೊಂಡು ಅಂತಹ ವಾತಾವರಣವನ್ನ ಪೂರಕವಾಗಿ ನಿರ್ಮಾಣವನ್ನ ಮಾಡಿಕೊಳ್ಳುವಂಥದ್ದು ಅತ್ಯಂತ
ಮುಖ್ಯ ಆಗಿರ್ತದೆ. ಮತ್ತೆ ಅಭ್ಯಾಸವನ್ನ ಸರಿಯಾದ ಕ್ರಮದಲ್ಲಿ ಮಾಡ್ಬೇಕು. ಒಟ್ರಾಶಿ ಯಾವಾಗೋ ಹೇಗೋ ನಾಳೆ ಮಾಡೋದಾಯ್ತು, ಇವತ್ತು ಮಾಡಿದ್ರಾಯ್ತು, ಸಂಜೆ ಮಾಡುವ ಅನ್ನುವಂಥದ್ದನ್ನ ಇಲ್ಲ. ಸರಿಯಾದ ಕ್ರಮದಲ್ಲಿ ಅಭ್ಯಾಸವನ್ನ ಮಾಡುವಂಥದ್ದು ಕೂಡ ಪರೀಕ್ಷೆಯಲ್ಲಿ ಹೆಚ್ಚಿನ ಲಾಭವನ್ನ ತಂದ್ಕೊಡ್ತದೆ. ಜೊತೆಗೆ ಸಮಯಕ್ಕೆ, ಟೈಮಿಗೆ ಹೆಚ್ಚಿನ ಮಹತ್ವವನ್ನ ನಾವು ಕೊಡ್ಬೇಕು. ಗುರಿಯ ಬಗ್ಗೆ ಪಕ್ಕಾ ನಿರ್ಧಾರವನ್ನ ಮಾಡ್ಕೊಂಡಿರ್ಬೇಕು. ನಾನು ಇಂಥದ್ದನ್ನ ಮಾಡ್ಬೇಕು ಅನ್ನುವಂಥದ್ದು ಇದೆಯೋ ಅದನ್ನ ಗುರಿಯನ್ನ ನಿರ್ಧಾರವನ್ನ ಮಾಡ್ಕೊಂಡು ನಾವು ಪೂರ್ವ ತಯಾರಿಯನ್ನ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ಪಾಲಕರು ಸಹ ಮಕ್ಕಳಿಗೆ ಬೇಕಾಗಿರುವಂತಹ ಪೂರಕವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡುವಂಥದ್ದು ಕೂಡ ಅತ್ಯಂತ ಮುಖ್ಯ ಆಗಿರ್ತದೆ. ಇನ್ನು ಪರೀಕ್ಷೆ ಸಂದರ್ಭದಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಹೇಳುವಂತಹದ್ದು ಏನು ಅಂತಂದ್ರೆ, ಈಗ ಅತ್ಯಂತ ಹೆಚ್ಚಾಗಿ ನಾವು ಬಳಕೆ ಮಾಡ್ತಾ ಇರುವಂತಹ ಏನು ಮೊಬೈಲ್ ಇದೆಯಲ್ಲ, ಈ ಸಹವಾಸವನ್ನ ಆದಷ್ಟು ಪರೀಕ್ಷೆ ಸಮಯದಲ್ಲಿ ಕಡಿಮೆ ಮಾಡುವಂತದ್ದು ನಮ್ಮ ಬೆಳವಣಿಗೆಗೆ ಪೂರಕವಾಗಿರ್ತದೆ. ಪರೀಕ್ಷೆಯನ್ನ ಮುಗಿಯುವವರೆಗೆ ಅಥವಾ ಪರೀಕ್ಷೆಯ ಕಾಲಘಟ್ಟದಲ್ಲಿ ನಾನು ಮೊಬೈಲ್ ಅನ್ನ ಮುಟ್ಟೋದಿಲ್ಲ ಅನ್ನುವಂಥದ್ದು, ಗೇಮ್ ಅನ್ನ ಆಡೋದಿಲ್ಲ ಅನ್ನುವಂಥದ್ದು ಕೂಡ ಅತ್ಯಂತ ಹೆಚ್ಚಿನ ಲಾಭವನ್ನ ತಂದುಕೊಡುವಂಥದ್ದು. ಇನ್ನು ಕ್ರಿಕೆಟ್ ಆಡುವಂಥದ್ದು ಅಥವಾ ನೋಡುವಂಥದ್ದು, ಸಿನಿಮಾವನ್ನ ನೋಡುವಂಥದ್ದು, ಈ ತರ ಇಂಟರ್ನೆಟ್ ಗೇಮ್ ಗಳನ್ನ ಬಳಸುವಂಥದ್ದು, ಅಥವಾ ಸುಖ ಸುಮ್ನೆ ವಿನಾಕಾರಣ ನಾವು ಹೊರಗಡೆ ಸುತ್ತಾಡುವಂಥದ್ದು, ಅಥವಾ ಯಾವುದೇ ರೀತಿಯಾದಂತಹ ಇನ್ನಿತರ ಚಟುವಟಿಕೆಗಳಲ್ಲಿ ನಮ್ಮ ಸಂಬಂಧಿಕರ ಮನೆಗೆ ಹೋಗ್ತೇನೆ ಅನ್ನೋದು, ಮದುವೆಗೆ ಹೋಗ್ತೇನೆ, ಮುಂಜಿಗೆ ಹೋಗ್ತೇನೆ, ಅದು ಇದು ಅನ್ನುವಂತಹ ಇನ್ನಿತರ ಚಟುವಟಿಕೆಗಳನ್ನ ಇರುವಂತದ್ದು ಏನಿದೆಯಲ್ಲ, ಅದೆಲ್ಲವನ್ನು ಕೂಡ ಪರೀಕ್ಷೆ ಸಂದರ್ಭದಲ್ಲಿ ಬಿಡುವಂಥದ್ದು ಕೂಡ ಒಳಿತಾಗ್ತದೆ. ಸಾಮಾಜಿಕ ಜಾಲತಾಣ ಹೆಚ್ಚಿರುವುದರಿಂದ ಕೈಯಲ್ಲಿ ಮೊಬೈಲ್ ಬಂತು ಅಂತ ತಕ್ಷಣ ಇನ್ಸ್ಟಾಗ್ರಾಮ್ ನೋಡ್ಬೇಕು, ವಾಟ್ಸಪ್ ನೋಡ್ಬೇಕು, ಫೇಸ್ಬುಕ್ ನೋಡ್ಬೇಕು, ಈ ತರ ಏನು ಸಾಮಾಜಿಕ ಜಾಲತಾಣಗಳಿದೆಯಲ್ಲ ಅದನ್ನ ಹಿಡ್ಕೊಂಡು ನೋಡ್ಕೊಂಡು ಸುಮ್ಮನೆ ವಿನಾಕಾರಣ ಸಮಯವನ್ನು ಹಾಳು ಮಾಡುವಂತದ್ದರ ಬದಲು, ಅಂದ್ರೆ ಕಾಲಹರಣ ಮಾಡುವುದನ್ನ ಬಿಟ್ಟು ಓದಿನ ಕಡೆ ಸಂಪೂರ್ಣವಾಗಿ ಲಕ್ಷ್ಯವನ್ನು ಹಾಕಿದ್ರೆ ನಾವು ಅತ್ಯಂತ ಯಶಸ್ಸನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಈಗ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಪರೀಕ್ಷೆ ಬರ್ತಾ ಇದೆ. ಇನ್ನೊಂದು ತಿಂಗಳ ಒಳಗಡೆ ಏನು ಫೈನಲ್ ವಾರ್ಷಿಕ ಪರೀಕ್ಷೆಗಳು ನಡೀತದೆ, ಆ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಂತ ಕಾನ್ಫಿಡೆಂಟ್ ಇಂದ, ಅತ್ಯಂತ ನಂಬಿಕೆಯಿಂದ, ಒಂದು ವಿಶ್ವಾಸದಿಂದ, ಆತ್ಮಸ್ಥೈರ್ಯದಿಂದ ನಿಮ್ಮ ಪರೀಕ್ಷೆಯನ್ನ ಬರೆದು ಮುಂದಿನ ಭವಿಷ್ಯದಲ್ಲಿ ನೀವು ಏನಾಗ್ಬೇಕು ಅನ್ನುವಂತಹ ಗುರಿಯನ್ನ ಇಟ್ಕೊಂಡಿದ್ದೀರೋ ಆ ಗುರಿಯನ್ನ ತಲುಪಲಿಕ್ಕೆ ನೀವು ಸಿದ್ಧರಾಗಿ ಅನ್ನುವಂಥದ್ದು ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.